ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿವತ್ತು ಯುಗಾದಿ ಹಬ್ಬದ ಪ್ರಯುಕ್ತ ಮಾವಿನಕಾಯಿ ಚಿತ್ರಾನ್ನ ಮಾಡ್ತಾಯಿದ್ದೀವಿ. ಸೊ ಹಾಗಾದರೆ ಬನ್ನಿ, ಈ ಸಿಂಪಲ್ ಆಗಿರ್ತಕ್ಕಂಥ ಮಾವಿನಕಾಯಿ ಚಿತ್ರಾನ್ನ ಯಾವ ರೀತಿ ಮಾಡೋದಂತ ನೋಡ್ಕೊಂಬರೋಣ. ಮೊದಲಿಗೆ ನಾವಿಲ್ಲಿ ಒಂದು ಪಾತ್ರೆಗೆ ಒಂದು ಸ್ವಲ್ಪ ಎಣ್ಣೆನ ಸೇರಿಸ್ಬಿಟ್ಟು, ಎಣ್ಣೆ ಕಾಯ್ದಾದ್ಮೇಲೆ ಜೀರಿಗೆ ಸಾಸಿವೆನ ಸೇರಿಸ್ಕೊಳ್ಳೋಣ. ಇವಾಗ ಜೀರಿಗೆ ಸಾಸಿವೆ ಸಿಡಿತಾ ಇದೆ. ಅದಕ್ಕೆ ನಾವು ಉದ್ದುದ್ದನೇ ಕಟ್ ಮಾಡಿರ್ತಕ್ಕಂಥ ಹಸಿಮೆಣಸಿಕಾಯಿ ಮತ್ತು ಒಂದು ಸ್ವಲ್ಪ ಕರಿಬೇವು ಸೊಪ್ಪನ್ನು ಸೇರಿಸ್ಕೊಂಡ್ಬಿಟ್ಟು ಇದೆರಡನ್ನೂ ಒಂದು ಸ್ವಲ್ಪ ಮಿಕ್ಸ್ ಮಾಡಿದ ತಕ್ಷಣ ನಾವಿದಕ್ಕೆ ಒಂದು ಗೆಡ್ಡೆ ಈರುಳ್ಳಿನ ಈ ರೀತಿ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿದ್ವಿ, ಈರುಳ್ಳಿನ ಸೇರಿಸ್ಕೊಂಡಿದ್ದೀವಿ. ಇವಾಗ ಇದು ಮೂರನ್ನು ಒಂದು ಸ್ವಲ್ಪ ಫ್ರೈ ಮಾಡ್ಕೊಬೇಕು. ನಾವು ತುಂಬ ಫ್ರೈ ಮಾಡಬೇಕಂತೇನಿಲ್ಲ, ಗೋಲ್ಡ್ ಕಲರ್ ಬರೋವರೆಗೂ ಒಂದು ಸ್ವಲ್ಪ ಫ್ರೈ ಮಾಡಿದರೆ ಸಾಕು, ಒಂದೂವರೆ ನಿಮಿಷದವರೆಗೂ. ಇವಾಗ ಒಂದು ಸ್ವಲ್ಪ ಫ್ರೈ ಆಗಿದೆ. ನಾವಿವಾಗ ಇದಕ್ಕೆ ಮೇನ್ ಆಗಿರ್ತಕ್ಕಂಥ ಮಾವಿನಕಾಯಿ ತುರಿನ ಸೇರಿಸಿದ್ದೀವಿ. ನಾವಿಲ್ಲಿ ಒಂದು ಅರ್ಧ ಮಾವಿನಕಾಯಿನ ತುರಿದ್ಬಿಟ್ಟು ಸೇರಿಸ್ಕೊಂಡಿದ್ದೀವಿ. ಈ ರೀತಿ ಮಾವಿನಕಾಯಿ ಕೂಡ ತುರಿದು ಸೇರಿಸಾದ್ಮೇಲೆ ನಾವಿದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ. ಉಪ್ಪನ್ನು ಸೇರಿಸಾದ್ಮೇಲೆ ನಾವಿದಕ್ಕೆ ಒಂದು ಸ್ವಲ್ಪ ಅರಿಶಿನ ಪುಡಿ ಕೂಡ ಸೇರಿಸ್ಕೊಳ್ಳೋಣ. ಚಿತ್ರಾನ್ನ ಅಂದಮೇಲೆ ಅರಿಶಿನ ಪುಡಿ ಇಲ್ಲ ಅಂದರೆ ಅದಕ್ಕೆ ಕಳೆನೇ ಬರೋದಿಲ್ಲ. ಸೊ ಹಾಗಾಗಿ ನಾವು ಒಂದು ಸ್ವಲ್ಪ ಅರಿಶಿನ ಪುಡಿ ಕೂಡ ಸೇರಿಸ್ಕೊಂಡಿದ್ದೀವಿ. ಇವಾಗ ಇದು ರೆಡಿಯಾಗಿದೆ. ನಾವು ಇನ್ನೊಂದು ಚಿಕ್ಕ ಪಾತ್ರೆಗೆ ಒಂದು ಸ್ವಲ್ಪ ಎಣ್ಣೆನ ಸೇರಿಸ್ಬಿಟ್ಟು, ಎಣ್ಣೆ ಕಾಯ್ದಾದ್ಮೇಲೆ ಒಂದು ಸ್ವಲ್ಪ ಉದ್ದಿನಬೇಳೆ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದ್ದಂಗೆ ನಾವಿದಕ್ಕೆ ಚಿತ್ರಾನ್ನಕ್ಕೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕಡಲೆ ಬೀಜನ ಸೇರಿಸಿದ್ದೀವಿ. ಸೊ ಕಡಲೆ ಬೀಜ ಇಲ್ಲಾಂದರೆ ಚಿತ್ರಾನ್ನ ಪರಿಪೂರ್ಣ ಆಗೋದಿಲ್ಲ. ಸೊ ಇವಾಗ ಕಡಲೆ ಬೀಜನೂ ಸೇರಿಸಾದ್ಮೇಲೆ ನಾವು ಒಂದು ಸ್ವಲ್ಪ ಇದಕ್ಕೆ ಗೋಡಂಬಿನ ಸೇರಿಸಿದ್ದೀವಿ. ಇದು ಆಪ್ಷನಲ್ಲು, ನೀವು ಸೇರಿಸ್ಕೊಬೋದು, ಇಲ್ಲಾಂದರೆ ಇಲ್ಲ. ಸೊ ಇದು ಮೂರು ಯಾಕೆ ಸಪ್ರೇಟಾಗಿ ಫ್ರೈ ಮಾಡ್ತಾಯಿದ್ದೀವಿ ಅಂದರೆ, ನಾವು ಮುಂಚೆ ಮಾಡಿರೋದ್ರಲ್ಲಿ ಹಾಕಿ ಮಾಡಿದರೆ ಇದೆಲ್ಲ ಮೆತ್ತಗಾಗಿಬಿಡುತ್ತೆ, ಆಮೇಲೆ ಟೇಸ್ಟ್ ಬರೋದಿಲ್ಲ, ಕ್ರಿಸ್ಪಿನೆಸ್ ಹೋಗಿಬಿಡುತ್ತೆ. ಹಾಗಾಗಿ ನಾವಿದನ್ನು ಸಪ್ರೇಟಾಗಿ ಫ್ರೈ ಮಾಡಿಬಿಟ್ಟು ಈ ಚಿತ್ರಾನ್ನಕ್ಕೆ ಸೇರಿಸ್ಕೊತಾ ಇದ್ದೀವಿ. ಈ ರೀತಿ ಮಾಡಿ ಸೇರಿಸಾದ್ಮೇಲೆ ತುಂಬ ಅದು ಕ್ರಿಸ್ಪಿಯಾಗಿರುತ್ತೆ. ರೈಸಲ್ಲಿ ಮಧ್ಯದಲ್ಲಿ ಸಿಗ್ತಾಯಿದ್ರೆ ತುಂಬ ರುಚಿಕರವಾಗಿ ಬರುತ್ತೆ. ಸೊ ಹಾಗಾಗಿ ನಾವು ಅದನ್ನು ಸಪ್ರೇಟಾಗಿ ಫ್ರೈ ಮಾಡ್ಕೊಂಡಿದ್ದೀವಿ. ಇವಾಗ ನಾವಿದಕ್ಕೆ ರೈಸನ್ನು ಸೇರಿಸ್ಕೊತಾ ಇದ್ದೀವಿ. ಚಿತ್ರಾನ್ನಕ್ಕೆ ಯಾವಾಗಲೂ ಉದುರಾಗಿರ್ತಕ್ಕಂಥ ರೈಸನ್ನೇ ಮಾಡ್ಕೊಬೇಕು. ಸೊ ನೋಡಿ, ನಾವು ಎಷ್ಟೊಂದು ಚೆನ್ನಾಗಿ ಉದುರಾಗಿರ್ತಕ್ಕಂಥ ರೈಸನ್ನು ಮಾಡ್ಕೊಂಡಿದ್ದೀವಿ. ಇವಾಗ ರೈಸನ್ನು ಸೇರಿಸಾದ್ಮೇಲೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ನೋಡಿ, ಇವಾಗ ಎಷ್ಟೊಂದು ಕಲರ್ಫುಲ್ಲಾಗಿ ಬಂದಿದೆ ಈ ಮಾವಿನಕಾಯಿ ಚಿತ್ರಾನ್ನ ಅಂತ. ಸೊ ಇದಕ್ಕೆ ಫೈನಲಾಗಿ ನಾವಿದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸ್ಬಿಟ್ಟು ಚೆನ್ನಾಗಿ ಇವಾಗ ಮಿಕ್ಸ್ ಮಾಡಿದರೆ ಚಿತ್ರಾನ್ನ ಸವಿಯೋಕ್ಕೆ ರೆಡಿಯಾಗಿದೆ. ಸೊ ಯುಗಾದಿ ಹಬ್ಬದ ದಿವಸ ನೀವು ಕೂಡ ಚಿತ್ರಾನ್ನ ಮಾಡ್ಕೊಳ್ಳಿ. ಈ ಮಾವಿನಕಾಯಿ ಚಿತ್ರಾನ್ನ ನೀವು ಕೂಡ ಸವಿರಿ ಅಂತ ಶುಭ ಹಾರೈಸ್ತಾ ಇದ್ದೀನಿ. ಸೊ ಹಾಗಾದರೆ ಈ ವಿಡಿಯೋ ನೋಡಿದ್ರಲ್ಲ, ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಆಮೇಲೆ ಕಮೆಂಟ್ ಮಾಡಿ ಹೇಗಿತ್ತು ಅಂತ. ಸೊ ದಯವಿಟ್ಟು ಈ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.